ಸ್ವಲ್ಪ ಬೀನ್ಸ್, ಸ್ವಲ್ಪ ಕರಿಬೇವು ತೊಗೊಳತ್ತೇನೆ. ಇವೆಲ್ಲನೂ ನಾನು ಕವರ್ ಒಳಗೆ ಹಾಕಿರ್ತೇನೆ, ಯಾಕಂದ್ರೆ ಒಣಗ್ದಂಗೆ ಆಗ್ಬಿಡ್ತಾವೆ ಡೈರೆಕ್ಟ್ ಎಲ್ಲ ವೆಜಿಟೇಬಲ್ ಬಾಕ್ಸ್ ಹಾಕಿದರೆ. ಕ್ಯಾರೆಟು, ಒಂದು ಬೀಟ್ರೂಟು, ಇಷ್ಟೆಲ್ಲ ಹಾಕಲ್ಲ, ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕೋತೀನಿ. ಆಮೇಲೆ ಟೊಮ್ಯಾಟೊ, ಸ್ವಲ್ಪ ಅಲ್ಲ ತೊಗೊತೀನಿ. ಒಂದು 2 ಮೆಣಸಿನ್ಕಾಯಿ, ಇವುಗಳ ಖಾರದ ಬೇರೆ ಮೆಣಸಿನ್ಕಾಯಿ ಅವು ತೊಗೊತೀನಿ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಒಂದು ಉಳ್ಳಾಗಡ್ಡಿ, ಒಂದು ಬೆಳ್ಳುಳ್ಳಿ ತೊಗೊಂಡೇನಿ. ಇದ್ರ ಸ್ವಲ್ಪ ಹಾಕ್ತೇನೆ, ಎಲ್ಲ ತೊಗೊಳೋದಿಷ್ಟು ತೊಗೊಂಡೇನಿ. ಇದನ್ನೆಲ್ಲ ಕಟ್ ಮಾಡಿ ಪಲಾವ್ ಮಾಡ್ತೇನೆ. ಉಪ್ಪಿಟ್ಟು ಮಾಡತ್ತೇನೆ. ಸೊ ಉಪ್ಪಿಟ್ಟು ರವೆ ಹುರ್ಕೋತೇನೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹುರ್ಕೋತೇನೆ. ನಾನು ಸಣ್ಣ ರವೆ ಇದ್ದೀನಿ, ನಾರ್ಮಲ್ ಬಾಂಬೆ ರವೆ. ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಯಾರಿಗೂ ಇಷ್ಟ ಇಲ್ಲ. ನನಗೊಂದು ಸ್ವಲ್ಪ ಉಪ್ಪಿಟ್ಟು ಇಷ್ಟ, ಅವಲಕ್ಕಿ ಒಂದು ಸ್ವಲ್ಪ ತಿಂತಾರೆ. ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗಲ್ಲ. ಬಟ್ ಹಂಗಂದು ಬರೀ ಅದು ಬೇರೆನೇ ಮಾಡ್ಕೊತ ಕೊಡೋಕ್ಕಾಗಲ್ಲ ಇಡ್ಲಿ ದೋಸೆ. ಸೊ ಹಂಗೆ ವೀಕ್ಲಿ ಒನ್ಸ್ ಅದು ಮಾಡ್ತಿರ್ತೀನಿ. ಅದು ಹುರ್ಕೋತಾನೆ. ಈ ಸೈಡ್ ಒಂದು ಸ್ವಲ್ಪ ಇದು ಮಾಡ್ತೀನಿ, ಉಳ್ಳಾಗಡ್ಡಿ ಎಲ್ಲ ಹಚ್ಕೋತೀನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಒಂದು ಹಸಿಮೆಣ್ಸಿನ್ಕಾಯಿ ತಂದು ಬರುತ್ತೆ. ಇವು ಆ್ಯಕ್ಚುಲಿ ಮೊಸರುಗಾಯಿಗೆ ಅಂತಂದೇನಿ. ಇವತ್ತು ಮೊಸರುಗಾಯಿ ಮಾಡಬೇಕಾಗೈತಿ. ಮೊನ್ನೆ ಸ್ವಲ್ಪ ಮಾಡೇನಿ, ಇನ್ನೂ ಒಂದು ಸ್ವಲ್ಪ ಮಾಡಬೇಕಾಗೈತಿ. ಒಂದು ಅರ್ಧ ಅಷ್ಟೇ ಹಾಕ್ತೇನೆ, ಹುಡುಗರು ಖಾರ ಇಷ್ಟ ಆಗಲ್ಲ. ಇನ್ನೊಂದು ಪಲಾವ್ಗೆ ಹಾಕ್ತೇನೆ. ಇದು ಅಲ್ಲ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ತೀನಿ. ಆಮೇಲೆ ಒಂದು ದೊಡ್ಡದು ಅರ್ಧದಷ್ಟು ಉಳ್ಳಾಗಡ್ಡಿ, ಇಷ್ಟು ಹಾಕಿ ಮಿಕ್ಸರ್ಗೆ ಹಾಕ್ತೇನೆ. ಇಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ ಒಂದು ಮುಟ್ಟಿಗೆ ಎಷ್ಟು ಹಾಕ್ತೇನೆ. ಇಲ್ಲೇ ಒಂದು ಸೈಡ್ ಉಪ್ಪಿಟ್ಟು ಒಗ್ಗರಣೆ ಕೊಡತ್ತೇನೆ, ಒಂದು ಸೈಡ್ ಪಲಾವ್ ಕೊಡತ್ತೇನೆ. ಪಲಾವ್ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಹಾಕ್ತೇನೆ. ಈಗ ಸ್ವಲ್ಪ ಎಣ್ಣೆ ಹಾಕೇನಿ. ನೆನೆಸಿಟ್ಟಿದ್ದು ಅಕ್ಕಿ ಹಾಕ್ಕೊಂಡೇನೆ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡತ್ತೇನೆ. ಇದಕ್ಕೆ ನಾನು ನೀರು ಹಾಕೋತೀನಿ. ಈಗ 1ಕ್ಕೆ 2ರಷ್ಟು ನೀರು ಹಾಕ್ತೇನೆ ನಾನು. ಹಾಕಿ ಮುಚ್ಚಿಟ್ಬಿಡ್ತೇನೆ. ಇದು ಉಪ್ಪಿಟ್ಟು ಒಂದು ಸ್ವಲ್ಪ ಕುದಿಯಾಕತ್ತೈತಿ. ಇದು ರವೆ ಹಾಕಿ ಇದು ಕುದಿರುತ್ತೇನೆ. ಉಪ್ಪಿಟ್ಟು ರೆಡಿ ಆಯ್ತು. ಇವೆಲ್ಲ ಲಂಚ್ ಬಾಕ್ಸ್ ಅದು ತೊಳೆದಿಟ್ಟೇನೆ. ಈಗ ಎಲ್ಲರಿಗೂ ಹಾಕಿಕೊಡ್ಬೇಕು. ಫಸ್ಟ್ ಇವರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೇನೆ.
ಇದು ಆ್ಯಪಲ್ ಸಲಾಡ್ ಅಂದರೆ ಸ್ನ್ಯಾಕ್ಸಿಗೆ ಆ್ಯಪಲ್ ಕೊಡಾತೀನಿ. ಆಮೇಲೆ ಒಂದು ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ, ಇದ್ರಾಗ ಕ್ಯಾರೆಟ್ ದೊಡ್ಡಕ್ಕೆ ಹೋಗ್ಬೇಕಿತ್ತು. ಇವನ್ನೆಲ್ಲ ಬಾಕ್ಸಿಗೆ ಹಾಕಬೇಕು. ಸೀಟಿ ಹಿಡಾತೈತಿ. ಉಪ್ಪಿಟ್ಟು ಒಂದು ಬಾಕ್ಸಿಗೆ ಹಾಕ್ತೇನೆ. ಹಾಂ ಆಯ್ತು.